ಪಾಲಾಧಾರ ಅಂತಂದ್ರೆ ಪಾಲ ಅಂದ್ರೆ ಆಣೆ, ಹ್ಮ್ ದಾರ ಅಂದ್ರೆ ನೀರು. ಹ್ಮ್ ಶಿವನ ತಲೆಯಿಂದ ನೀರು ಬರುತ್ತಲ್ಲ, ಹ್ಮ್ ಆ ನೀರೇ ಇದು ಅಂತ ಶಂಕರಾಚಾರ್ಯರು ತಪಸ್ ಮಾಡಿದಂತ ಜಾಗ ಇದು. 365 ಮಂದಿ ನೀರು ಬರ್ತಾ ಇರುತ್ತೆ. ನೀವೆಲ್ಲ ಬಂದ್ರೆ ದಯವಿಟ್ಟು ಶ್ರೀಶೈಲಂಗೆ ಈ ಪ್ಲೇಸ್ಗಳನ್ನೆಲ್ಲ ಮಿಸ್ ಮಾಡದೆ ವಿಸಿಟ್ ಮಾಡಿ. ನೋಡಿ ಇಲ್ಲಿ ಇದೆಯಲ್ಲ, ಈ ನಂದಿಯಿಂದ ಶಿಖರ ನೋಡೋದು. Sorry, it's DJ. ನೋಡಿ ಶ್ರೀ ಶಾರದಾ ಚಂದ್ರಮೌಳೇಶ್ವರ ಟೆಂಪಲ್. ಏನ ಈ ಟೆಂಪಲ್ ವಿಶೇಷ? ಒಳ್ಳೆ ಪ್ಲೇಸ್. ತಿರುವೈಲ್ ರಂಗ, ಏನ್ ಹೇಳು ಟೆಂಪಲ್ದು ಏನ್ ಸ್ಪೆಷಾಲಿಟಿ ಟೆಂಪಲ್ ಹೇಳು ಸ್ವಲ್ಪ. ಪಾಲಾಧಾರ ಪಂಚಧಾರ ಅಂತ ಕಣ. ಹ್ಮ್ ಪಾಲಾಧಾರ ಅಂತಂದ್ರೆ ಪಾಲ ಅಂದ್ರೆ ಆಣೆ, ಹ್ಮ್ ದಾರ ಅಂದ್ರೆ ನೀರು. ಹ್ಮ್ ಶಿವನ ತಲೆಯಿಂದ ನೀರು ಬರುತ್ತಲ್ಲ, ಹ್ಮ್ ಆ ನೀರೇ ಇದು ಅಂತ ಪಾಲಾಧಾರ ಅಂತ ಇಟ್ಟಿದ್ದಾರೆ ಹೆಸರು. ಸೂಪರ್ ಬಿಡ್ನೆ. ಪಂಚಧಾರ ಅಂದ್ರೆ ಪಂಚ ಅಂಶಗಳು, 5 ಅಂಶಗಳಿದೆ ನೀರಲ್ಲಿ ಅಂತ. ಹ್ಮ್ ಆ ನೀರು ಕುಡಿದ್ರೆ ಒಳ್ಳೇದಾಗುತ್ತೆ ತೀರ್ಥ ಅಂತ ಅಷ್ಟೇ. ನೆಕ್ಸ್ಟ್ ಲೆವೆಲ್ ಐತೆ ಪ್ಲೇಸ್. ನಿಧಾನ ಕಣ. ಶಿವನ ಹಣೆಯಿಂದ ಬರುವಂತ ನೀರಂತೆ ಇದು. ಒಟ್ಟು ಇತಳ ಇದನ್ನ ತೀರ್ಥ ಸ್ವೀಕರಿಸಿದ್ರೆ ಯಾವುದೇ ತರ ದೇಹದಲ್ಲಿ ತೊಂದರೆ ಇದ್ರೆ ಎಲ್ಲ ದೂರ ಆಗುತ್ತೆ ಅನ್ನೋದೊಂದು ನಂಬಿಕೆ. ಇಲ್ಲಿ ಮಾತ್ರ ಒಳ್ಳೆ ಅಂಗಡಿಗಳು ಇಟ್ಟವ್ರೆ. ಏನ್ ನಾನ್ ಸ್ಟಾಪ್ ಅಂಗಡಿ, ಶಾಪಿಂಗ್ ಪರ್ಚೇಸ್ ಮಾಡೋರ್ಗಂತ. ಶಂಕರಾಚಾರ್ಯರು ತಪಸ್ ಮಾಡಿದಂತ ಜಾಗ ಇದು. ಇದಾ ಆಂಧ್ರ ಪ್ರದೇಶ ಅಲ್ಲ? ಶಂಕರಾಚಾರ್ಯರು ಇಲ್ಲಿ ತಪಸ್ ಮಾಡಿದ ಅದೇ ಜಾಗ ಇದು. ಕೆಳಗಡೆ ನೋಡ್ಕೊ ಹೇಳಿಯಪ್ಪ, ಸಿಕ್ಕಾಪಟ್ಟೆ ಭಯಂಕರವಾಗಿ ಐತಿದ್ ಜಾಗ. ಅಷ್ಟು ಮೇಂಟೈನ್ ಮಾಡಿಲ್ಲ ಇಲ್ಲಿ. ಒಂದ್ ಸ್ವಲ್ಪ ಲೆವೆಲ್ ವಯಸ್ಸಾದವ್ರಿಗೆಲ್ಲ ಬರಕ್ ಕಷ್ಟ ಇದೆ. ವಯಸ್ಸಾದವ್ರಿಗೆ ಬರಕ್ ಕಷ್ಟ ಸ್ವಲ್ಪ. ನೋಡಿ ನಮ್ ಜೊತೆ ಆಟೋದಲ್ಲಿ ಇವರೇ ಅಜ್ಜಿ ಬಂದಿರೋರು. ಅಜ್ಜಿ ಶ್ರೀ ಶಾರದಾ ಚಂದ್ರಮೌಳೇಶ್ವರ ಶಂಕರ ಮಂದಿರಂ. ಈ ಜಾಗದಲ್ಲಿ ಅಂತ ನಮ್ಮ ಶಂಕರಾಚಾರ್ಯ ಅವರು ಕ್ಯಾಮ್ರಾಸ್ ಮಾಡಿ ವಿಡಿಯೋಸ್. ಆದ್ರೂ ನಾವು ಮಾಡ್ತಾ ಇದೀವಿ, ಯಾರು ಪೊಲೀಸ್ ಇಲ್ಲ ಅದಕ್ಕೆ. ಹಣೆಯಿಂದ ನೀರ್ ಬರ್ತಾ ಇರೋಂಥದ್ದು ಇದೆ, ಅದೊಂದು ನಂಬಿಕೆ. ಈ ನೀರನ್ನ ಕುಡಿಬೇಕು ಅನ್ನೋದೊಂದು ನಂಬಿಕೆ. ಬಟ್ ನೀರು ವಾಟರ್ ಕ್ಯಾನ್ ಇಲ್ಲ, ತಗೊಂಡೋಗ್ಬೋದಿತ್ತು. ಹಂಗೆ ಕುಡಿ ಹೋಗ್ಲಿ. ವಾಟರ್ ಕ್ಯಾನ್ ಬೇಕು ಅಂದ್ರೆ ಮೇಲಿನ ತರೋಣ. ಇದು 20 ದಿನನೂ ಇರುತ್ತಾ ವರ್ಷದಲ್ಲಿ? 365 ಮಂದಿ ನೀರು ಬರ್ತಾ ಇರುತ್ತೆ. ಈ ನೀರಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದಾಗುತ್ತೆ, ನಮ್ ಪಾಪ ಎಲ್ಲ ಕಳೆಯುತ್ತೆ ಅನ್ನೋದೊಂದು ನಂಬಿಕೆ. ನೀವು ನೋಡ್ತಾ ಇರ್ಬೋದು ನೋಡಿ, ಅಲ್ಲಿ ಯಾರೋ ಶಿವಲಿಂಗ ಇಟ್ಟವ್ರ. ಅಲ್ಲಿ ಲಿಂಗ ಐತೆ, ಒಂದ್ ದೇವಿ ಐತೆ, ಇಲ್ಲೂ ಶಿವಲಿಂಗ ಐತೆ. ಸರಿ, ಹುಷಾರಾಗಿ ಹೋಗ್ಬೇಕಿಲ್ಲ. ಆಕ್ಚುಲಿ ನೆಕ್ಸ್ಟ್ ಲೆವೆಲ್ ಐತೆ. ರಂಗ ಇಲ್ಲ ನೋಡು ಬೈಲೆ. ಪಾಲಾಧಾರ, ಇದು ಪಾಲಾಧಾರ ನಿನ್ನ? ಅದು ಪಾಲಾಧಾರ, ಇದು ಪಂಚಧಾರ ಅಂತ ಬರುತ್ತೆ. ಇದು ಪಂಚಧಾರ, ಅದು ಪಾಲಾಧಾರ. ಭಯಂಕರ ಐತ್ ಮಾತ್ರ. ಇಷ್ಟ ಆಯ್ತಲ್ವಾ? ಚೆನ್ನಾಗಿದೆ. ನೀವೆಲ್ಲ ಬಂದರೆ ದಯವಿಟ್ಟು ಶ್ರೀಶೈಲಂಗೆ ಈ ಪ್ಲೇಸ್ಗಳನ್ನೆಲ್ಲ ಮಿಸ್ ಮಾಡದೆ ವಿಸಿಟ್ ಮಾಡಿ. ಜಾರಿದ್ರೆ ಮಾತ್ರ ಡೈರೆಕ್ಟ್ ಕೆಳಗಡೆನೆ. ಯಾವುದೋ ಲಾಸ್ಟ್ ಪಾಯಿಂಟು ಫುಲ್ಲು ಚೆನ್ನಾಗೈತೆ. ಬಟ್ ಏನಿದು ರಂಗ ಟೆಂಪಲ್ ಹೆಸರು ಗೊತ್ತಿಲ್ಲ. 20 ರೂಪಾಯಿ ಚಾರ್ಜ್ ಮಾಡಿದ್ರು ಒಬ್ರಿಗೆ. ಶಿಖರನ? ಹಾಂ, ಶಿಖರ. ಲಾಸ್ಟ್ ಪ್ಲೇಸು ಶಿಖರ ಅಂತ. ಓಹೋ, ಏನು ಹಿಂಗೈತೆ? ಏನಾಯ್ತು ನೋಡಿ, ಅಲ್ಲಿ ಕಾಣಿಸ್ತೈತೆ ನೋಡಿ ದೇವಸ್ಥಾನ. ಜೂಮ್ ಮಾಡ್ತೀನಿ ನೋಡಿ, ಅಲ್ಲಿ ಐತೆ. ಹೇಳ್ರಂಗ ಏನು ಪ್ಲೇಸ್ ಸ್ಪೆಷಾಲಿಟಿ? ಏನಿಲ್ಲ, ಇಲ್ಲಿಂದ ಒಂದು ನಂದಿಯ ತಲೆ ಮೇಲೆ ಅದೊಂದು ಶಿವನ ಟೆಂಪಲ್ ನೋಡೋದು.
ಇಲ್ಲಿಂದ ಕಾಣಿಸ್ತಾ ಇದ್ದ ಶಿಖರ ಕಾಣಿಸ್ತಾ ಇದೆ ಇಲ್ಲಿಂದ. ನೋಡಿ ಇಲ್ಲಿ ಇದೆಯಲ್ಲ, ಈ ನಂದಿಯಿಂದ ಶಿಖರ ನೋಡೋದು, ಅದಕ್ಕೆ ಶಿಖರ ಅಂತಾರೆ. ಇದೇ ಪ್ಲೇಸ್, ಅಲ್ಲಿಂದ ಶಿಖರ ನೋಡಬೇಕು. ಗೋಪುರ ಕಾಣಿಸುತ್ತೆ ಮಲ್ಲಿಕಾರ್ಜುನ ಸ್ವಾಮಿದು. ನೋಡಿ ಹಿಂಗೆ ನೋಡ್ಬೇಕು ಶಿಖರನ. ಅಲ್ಲಿ ಕಾಣಿಸ್ತಾ ಐತೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ 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 ಗೋಪುರ ಕಾಣಿಸುತ್ತೆ. ಇದೇ ಲಾಸ್ಟ್ ಪ್ಲೇಸ್. ಈ ಭಯ ಇದ್ದಿತ್ತವ್ರೆ, ಮುಚ್ಚಿಬಿಟ್ಟವ್ರೆ. ನೋಡಿ ಇದ್ರಲ್ಲಿ ನೋಡ್ಬೇಕು ಅಂತ ಅಂದ್ರೆ ಅಲ್ಲಿ 20 ರೂಪಾಯಿ. ಇದೆ ನೋಡಿ ಲಾಸ್ಟ್ ಪಾಯಿಂಟ್, ಶಿಖರ ಟೆಂಪಲ್. ಚೆಕ್ಔಟ್ 353. ಇದೇ ರೂಮ್ಗಳು ಅಷ್ಟಕ್ಕಷ್ಟೇ, ಬಟ್ ಇಲ್ಲಿ ಆಚೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಜಾಗ ಎಲ್ಲ, ಕಸ ಗುಡಿಸಿ ನೀಟಾಗಿ. ಕೀ ಸಬ್ಮಿಟ್ ಮಾಡ್ದ ರಂಗ ಹೋಯ್ತಾ ಇರೋದು ಇವಾಗ ನಾನ್ ಸ್ಟಾಪ್ ಬೆಂಗಳೂರು. ಫೈನಲಿ ಶ್ರೀಶೈಲಂಗೆ ಬಾಯ್ ಹೇಳುವ ಸಮಯ. ಇವಾಗ ರಂಗ ಅಮೌಂಟ್ ಇಲ್ಲ, ಅದಕ್ಕೆ ಇವಾಗ ಕ್ಯಾಶ್ ತಗೋಬೇಕು ಅಂತ ಹೇಳ್ತಾವನೆ. ಕ್ಯಾಶ್ ತಗೊಂಡಿನಿ, ಹೊರಡದೆ. ಆಲ್ರೆಡಿ 4 ಗಂಟೆ ಆಗಿದೆ. ಇಲ್ಲಿಂದ 3 ಅವರ್ ಜರ್ನಿ, 3 ಇಂದ 4 ಅವರ್ ಆದ್ರೂ ಆಗ್ಬೋದು ರೈಲ್ವೆ ಸ್ಟೇಷನ್ಗೆ. ನಾವು ರಂಗ ಕ್ಯಾಶ್ ತಂದ್ಮೇಲೆ ಹೊರಡದೆ. ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗೋ ಟೈಮು. ಆಲ್ರೆಡಿ ಇವಾಗ ಬಸ್ ಯಾವುದಿದೆ ಅಂತ ಗೊತ್ತಿಲ್ಲ. ಇಲ್ಲಿಂದ 4 ಅವರ್ ಜರ್ನಿ. ಬಟ್ ನೀವು ಯಾರೇ ಬರ್ತೀರಾ ಅಂತ ಅಂದರೆ ನಾನು ನಿಮಗೆ ಪ್ರಿಫರ್ ಮಾಡೋದು ಕ್ಯಾಶ್ ತಗೊಬನ್ನಿ. ಯಾರು UPI ನಂಬ್ಕೊ ಬರಬೇಡಿ. ಎಲ್ಲೇ ಹೋಗಲಿ, ಯಾವುದೇ ಟೆಂಪಲ್ಗೆ ಹೋಗಲಿ, UPI ನಂಬ್ಕೊ ಬರಬೇಡಿ. ಕ್ಯಾಶ್ ತಗೊಂಡು ಬನ್ನಿ. ATM ಇದೆ, ಬಟ್ ಆದರೂ ಕ್ಯಾಶ್ ತಗೊಬನ್ನಿ. ಆಂಧ್ರ ಮಿಲ್ಸ್. ಫೈನಲಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಬಾರಂಗ. ಅಯ್ಯೋ ಯಾವ್ದು ಅದು ನಮ್ದೇನಾ ನಂಬರು? 12 ಸೈಡ್ ಬಾ ನೋಡು. 17251. ಸೇಮ್ ನೇಮ್. ಯಾವ್ದು ಬಂದ್ರಿ ಅದೇನಾ? 17211. ಫೈನಲಿ ಜ್ಯೋತಿರ್ಲಿಂಗವನ್ನ ಮುಗಿಸಿದ್ವಿ. ಶ್ರೀಶೈಲಂ ಬೆಳಗ್ಗೆಯಿಂದ ನಡೆದಿದ್ದ ಇನ್ಸಿಡೆಂಟ್ ಒಂದೊಂದಲ್ಲ, ಬಟ್ ನಿಜ ಹೇಳ್ಬೇಕು ಅಂತಂದ್ರೆ ಎಲ್ಲ ಚೆನ್ನಾಗಿತ್ತು ಓವರ್ ಆಲ್. ರೂಮ್ದೊಂದು ಬಿಟ್ಟು ಅಲ್ವಾ ರಂಗ? ರೂಮ್ ಒಂದು ವಿಷಯದಲ್ಲಿ ಯಾಮಾರಬೇಡಿ. ಬ್ರೋಕರ್ಗಳು ಕಾಯ್ಕೊಂಡು ನಿಂತಿರ್ತಾರೆ, ಬಟ್ ನಮ್ಗೆ ರೂಮ್ ಒಂದು. ಬಟ್ ಇವಾಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರೇಟು. ರೂಮ್ 700 ರೂಪಾಯಿ 800 ಕೊಟ್ಟಿದ್ದು, 800 ಇದ್ದಿದ್ದು ಬಾರ್ಗಿನ್ ಮಾಡಿ 700 ಕೊಟ್ವಿ. ಬಸ್ಗಳು ಅಷ್ಟೇ. ಬಸ್ಗಳು ಆರ್ಡಿನರಿ, ಎಕ್ಸ್ಪ್ರೆಸ್, ಲಕ್ಸುರಿ ಬಸ್ 3 ಇದಾವೆ. 3ರಲ್ಲಿ ಆರ್ಡಿನರಿ ಬಂದು 150 ರೂಪಾಯಿ ತಗೊಂತಾರೆ, ಎಕ್ಸ್ಪ್ರೆಸ್ ಬಂದು 200 ರೂಪಾಯಿ ತಗೊಂತಾರೆ, ಲಕ್ಸುರಿ ಬಂದು 250 ರೂಪಾಯಿ ತಗೋತಾರೆ. ನಾವು ನಾರ್ಮಲ್ ಇಲ್ಲ ಬೆಟರ್ ಎಕ್ಸ್ಪ್ರೆಸ್ ಹೋದ್ರೆ ಒಂದು ಬೆಟರ್ 200 ರೂಪಾಯಿ ಕೊಟ್ಟು. ನಾವ್ ಇವಾಗ ಬಂದಿದ್ದು ಎಕ್ಸ್ಪ್ರೆಸ್ ತಾನೆ. ಎಕ್ಸ್ಪ್ರೆಸ್ ನಾವ್ ಆಕ್ಚುಲಿ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಹತ್ತಿದ ಬಸ್ಸು 3:45 4 o'clock ಆಗಿತ್ತು. 4 ಅಲ್ಲಿ ಬಿಟ್ಟಿದ್ಕಿಲ್ 6:45 ಬಂದ ಎಕ್ಸ್ಪ್ರೆಸ್. ಆಕ್ಚುಲಿ ನೈಟು ನಾವ್ ಇಲ್ಲಿ 3 o'clock ಹತ್ತಿದ್ದು ಲಕ್ಸುರಿ ಬಸ್. ಅದು ಆಕ್ಚುಲಿ ಲಕ್ಸುರಿ ಬಸ್ ಅಲ್ಲಿ ಏನಂದ್ರೆ 200 ರೂಪೀಸ್ ಅಮೌಂಟ್ ಕೂಡ. 200 ಜೊತೆಗೆ ಇರ್ಲಿ, 200 ಸೆಕೆಂಡ್ರಿ. ಬಟ್ ಆದ್ರೆ ಅವನಲ್ಲಿ 4 ಗಂಟೆಗೆ ಹೋಗಿ ಆಲ್ಟ್ ಆಗ್ಬಿಟ್ಟ ಅನಿಸುತ್ತೆ. ಮೋಸ್ಟ್ಲಿ ಫಾರೆಸ್ಟ್ ಏರಿಯಾ ಇದೆ ಆಕ್ಚುಲಿ. ಮೇನ್ ಭಯಂಕರ ಫಾರೆಸ್ಟ್ ಏರಿಯಾ ಇದು, ಗಾರ್ಡ್ ಸೆಕ್ಷನ್ ಜೊತೆಗೆ ಫಾರೆಸ್ಟ್ ಏರಿಯಾ. ಎಸ್ಪೆಷಲಿ ಏನಂತಾರೆ, ಈ ವಾಮಿಟ್ ಮಾಡೋರು ಅಷ್ಟೊಂದು ಯಾವ್ದೇ ಕಾರಣಕ್ಕೂ ತಡ್ಕೊಳಕ್ಕಾಗಲ್ಲ. ಗಾರ್ಡ್ ಸೆಕ್ಷನ್ ಹೆವಿ ಇದೆ. ಒಟ್ಟು ಡೈವರ್ಷನ್ ಆಗ್ತಾ ಇರುತ್ತೆ. ತೀರಾ ಸೆನ್ಸಿಟಿವ್ ಇರ್ತಾರಲ್ಲ ವಾಮಿಟ್ ಮಾಡೋರು, ಅಂತವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಜರ್ನಿ ಮಾಡಕ್ಕೆ ಬಸ್ಸಲ್ಲಿ. ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಮಿನಿಮಮ್ ನಿಜ ಹೇಳ್ಬೇಕಂದ್ರೆ 2 ಅವರ್ ನೀವು ಫಾರೆಸ್ಟ್ ಅಲ್ಲೇ ಇದ್ ಮಾಡ್ತಾ ಇರ್ತೀರಾ.
ಟ್ರಾವೆಲಿಂಗ್ ಮಾಡ್ತಿರ್ತೀರಾ ನೈಟ್ ಹೊತ್ತದು. ಏನಂತಂದ್ರೆ ಈ ಚಾರ್ಮಾಡಿ ಘಾಟು ಈ ಶಿರಾಡಿ ಘಾಟ್ ಎಲ್ಲ ಇದಲ್ಲ, ಅರ್ಧ ಗಂಟೆಲಿ 1 hour ಅಲ್ಲಿ ಜರ್ನಿ ಮಾಡಿದ್ರೆ ಮುಗ್ದೋಗ್ಬಿಡ್ತದೆ ಈ ಘಾಟ್ ಸೆಕ್ಷನ್ ಎಲ್ಲ. ಚಾಮುಂಡಿ ಬೆಟ್ಟ, ಈ ಶಿರಾಡಿ ಘಾಟು, ಚಾರ್ಮಾಡಿ ಘಾಟ್ ಎಲ್ಲ 1 hour ಗೆ ಮುಗ್ದೋಗ್ಬಿಡುತ್ತೆ, ಘಾಟ್ ಸೆಕ್ಷನ್ ಮುಗ್ದೋಗ್ಬಿಡುತ್ತೆ. ಹೌದು, ಬಟ್ ಇದು 2 hour ಮೇಲೆ ತಗೊಳುತ್ತೆ. 2 hour ಮೇಲೆ ತಗೊಳತ್ತೆ. ತುಂಬಾ ಕ್ಲಾಸ್ ಇದಾವೆ. ಡ್ರೈವರ್ ಮೇಲೆ ಡಿಪೆಂಡ್ ಆಕ್ಚುಲಿ. ನೀವು ಡ್ರೈವರ್ ಪಳಗಿದ್ರೆ, ಸ್ವಲ್ಪ ಪಂಟ ಆಗಿದ್ರೆ, ಸ್ವಲ್ಪ ಸ್ಪೀಡ್ ಇದ್ರೆ 2 hour, ಇಲ್ಲ ಅಂದ್ರೆ 2.5 hour ಆದ್ರೂ ಆಗುತ್ತೆ. ಯಾಕಂತಂದ್ರೆ ಭಯಂಕರ ಕ್ರಾಸಿಂಗ್ ಐತೆ. ಆಮೇಲೆ ಇನ್ನೊಂದು ಮೈನ್ ಏನಂದ್ರೆ, ಫಾರೆಸ್ಟ್ ಅಲ್ಲಿ ನಿಮ್ಗೆ ಫೋನ್ ಅಂತ ನೆಟ್ವರ್ಕೇ ಇರಲ್ಲ. ಕಂಪ್ಲೀಟ್ಲಿ ನೆಟ್ವರ್ಕ್ ಇರಲ್ಲ ನಿಮ್ ಫೋನ್ಗಳು. ಅದಂತ ವ್ಯೂ ಮಾತ್ರ ಇಲ್ಲಿ ಇದ್ದಿ ಸಿಟಿಲಿ ಇದ್ದವ್ರಿಗೆ ಒಳ್ಳೆ 100% ಪೀಸ್ ಸಿಗುತ್ತೆ. ಘಾಟ್ ಸೆಕ್ಷನ್ ವ್ಯೂಗಳು ಡೇ ಟೈಮಲ್ಲಿ ನೋಡ್ತಿರ್ತಾರಲ್ಲ ಮಸ್ತ್. ಯಾಕಂದ್ರೆ ನೈಟ್ ಹೋದ್ರೆ ಅಷ್ಟು ಗೊತ್ತಾಗಲ್ಲ. ಬಟ್ ನಮ್ಮ ಪ್ರಕಾರ ನೀವು ಯಾವ್ದು ನೈಟ್ ನಮ್ಮ ಥರ ಬಂದು ನೀವು 3 ಗಂಟೆಗೆ ಬಸ್ ಹತ್ತೋದ್ರೂ ನಿಮಗೆ ಬಿಡೋದು ಬಸ್ ಫಾರೆಸ್ಟ್ ಒಳಗಡೆ ಮಾರ್ನಿಂಗ್ 6 o'clock. ಯಾಕಂದ್ರೆ ಸಿಕ್ಕಾಪಟ್ಟೆ ಟೈಗರ್ಗಳಿದಾವಂತಲ್ಲಿ. ಅರ್ಲಿ ಮಾರ್ನಿಂಗ್ ವ್ಯೂ ಮಾತ್ರ ಸಖತ್ ಬರುತ್ತೆ. ಚಳಿಗಾಲದಲ್ಲಿ ವಿಂಟರ್ ಅಲ್ಲಿ ಅರ್ಲಿ ಮಾರ್ನಿಂಗ್ ವ್ಯೂ ಮಾತ್ರ ನಮ್ಗೆ ಒಳ್ಳೆ ಫೀಲ್ ಕೊಡ್ತು ಮಾತ್ರ, ಸುಳ್ಳು ಹೇಳಂಗಿಲ್ಲ. ಇವಾಗ ಏನಂತಂದ್ರೆ ಒಂದು ಸರ್ಪ್ರೈಸ್ ವಿಷಯ ಹೇಳ್ತೀನಿ ರೀ. ಇವಾಗ ಆಕ್ಚುಲಿ ಇವಾಗ ಎಲ್ಲಿ ನಾವು ಊಟ ಮಾಡ್ಕೊಂಡ್ ಬಂದಿದ್ದೀವಿ, ಇವಾಗ ಒಳ್ಳೆ ಆಂಧ್ರ ಮಿಲ್ಸ್. ಆಂಧ್ರಕ್ಕೆ ಬಂದಿದ್ಕೂನು ಲಾಸ್ ಇಲ್ಲ ಕಣ, ಒಳ್ಳೆ ಆಂಧ್ರ ಮಿಲ್ಸ್ ಕೊಡಿಸ್ತಾರಂಗ. ಅದು ಹೋಟ್ಲ್ ಹೆಸರು ಗೊತ್ತಿಲ್ಲ ನಮ್ಗೆ ಆಕ್ಚುಲಿ. ಯಾವ್ದು ಅದು, ಏನದ ಹೆಸರು? ಹೋಟ್ಲ್ ಹೆಸರಲ್ಲ, ಅದು ಜಾಗ ಹೆಸರೇನು? ಮರ್ಕಾಪುರ್ ಟೌನ್ ಅದು ಆಕ್ಚುಲಿ. ಸಿಟಿ ಒಳಗಡೆ ಒಳ್ಳೆ ಬಸ್ ಸ್ಟಾಪ್. ಪಾಪ ಆಕ್ಚುಲಿ ಬಸ್ಸವನು ಬರ್ಬೇಕಾದ್ರೆ ಫುಲ್ ಪರಿಚಯ ಆಗ್ಬಿಟ್ಟಿದ್ದ ನಮ್ಗೆ. ಅವನೇ ಹೇಳ್ದ ಇಲ್ಲೇ ಇಳ್ಕೊಬಿಡಿ, ಊಟ ಗಿಟ್ಟ ಎಲ್ಲ ಮಾಡ್ಕೊಂಡು ಆರಾಮಾಗಿ ಟ್ರೈನಿಗೆ ಆಟೋದಲ್ಲಿ ಹೋಗ್ಬೋದು ಅಂತ. ನಮ್ಮ ರಂಗ ಅವನ ಪಕ್ಕನೇ ಕೂತಿದ್ದ. ಬೇಕಾದ್ರೆ ವಿಡಿಯೋ ಹಾಕ್ತೀನಿ ನೋಡಿ ವಿಡಿಯೋದಲ್ಲಿ. ಮತ್ತೆ ಇನ್ನೊಂದು ಏನಂದ್ರೆ, ಇವಾಗ ಆಶ್ಚರ್ಯ ಪಡೆಯೋ ವಿಚಾರ, ಇವಾಗ ನಾವು ಹೋಗ್ತಾ ಇರೋದು ಜನರಲ್ಲ ಏನ್ ರಂಗ? ನೀವು ಆಲ್ಮೋಸ್ಟ್ ನೀವೆಲ್ಲ ನೋಡ್ತಿರೋರು ಜನರಲ್ಲೇ ಅನ್ಕೊಂಡಿರ್ತೀರಾ. ನಾವು ಬಂದಿದ್ದು ಜನರಲ್ಲೇ, ಹೋಗ್ತಾ ಇರೋದು ಜನರಲ್ಲೇ ಅನ್ಕೊಂಡಿರ್ಬೋದು. ಯಾವುದೇ ಪ್ಲಾನ್ ಕೂಡ ಇರ್ಲಿಲ್ಲ, ಬುಕ್ ಮಾಡೋ ಪ್ಲಾನ್ ಯಾವ್ದು ಇರ್ಲಿಲ್ಲ ಆಕ್ಚುಲಿ. ಜನರಲ್ ಬರೋ ಪ್ಲಾನ್ ಇತ್ತು. ಬಟ್ ಆದ್ರೆ ಮೇನ್ಲಿ ಇನ್ನೊಂದ್ ಏನಂತ ಅಂದ್ರೆ, ಇವಾಗ ನಾವು ಹೋಗ್ತಾ ಇರೋದು ಯಾವ ತರ ರಂಗ? ಥರ್ಡ್ AC ಕೋಚ್ ಅಲ್ಲಿ. ಆಕ್ಚುಲಿ ಏನಂತಾರೆ, ನನ್ನೆ 3 hour ಕಂಟಿನ್ಯೂಸ್ ಆಗಿ ನಾನು ಆಕ್ಚುಲಿ ಟೀ ಕುಡ್ಕೊಂಡ್ ಮಧ್ಯ ಚಾರ್ಜ್ ಹಾಕೊಂಡ್ ನಿಂತಿದ್ದೆ ಬಸ್ ಸ್ಟಾಪ್ ಅಲ್ಲಿ. ರಂಗ ಅಂತ ಟ್ರೈ ಮಾಡ್ದ ಅಂಟಿಲ್ ಫೇಲ್ಯೂರ್ ಕೆನಾಟ್ ಬಿ ಟ್ರೈ ಅಂತಾರಲ್ಲ. ಹತ್ರ 4 ಗಂಟೆಗೆ 3 ಗಂಟೆಗೆ ಟಿಕೆಟ್ ಬುಕ್ ಆಗಿದ್ದು. ಒಂದು ಆಕ್ಚುಲಿ 2 ಗಂಟೆ ಬಸ್ ಇತ್ತು. 2 ಗಂಟೆ ಬಸ್ನ ನಾನು ನೋಡ್ಕೊ ಬಂದೆ. 3 ಗಂಟೆ ಬುಕ್ ಮಾಡಿದ್ದೆ, ಸೀಟು ಫುಲ್ ಆಗೋಯ್ತು. ಲಿಟ್ರಲಿ 3 hour ಟ್ರೈ ಮಾಡೋನ್ ರಂಗ. ಆಕ್ಚುಲಿ ನನ್ನ ಹತ್ರನೂ ಬಂದು ಟ್ರೈ ಮಾಡಿಸ್ತಾ. ಅದಕ್ಕೆ ಇವಾಗ ಏನೋ ಹೊಸ್ದಾಗಿ ಏನಾಗೈತೆ IRTC ಆಪ್ಗೆ ರಂಗ, ಆಧಾರ್ ಅಥೆಂಟಿಕೇಶನ್ ಮಾಡ್ಬೇಕು, ಆಧಾರ್ ನಂಬರ್ ಲಿಂಕ್ ಮಾಡ್ಬೇಕು. ನಂತರ ಮಾಡಕ್ ಬಂದ ಪಾನ್ ಕಾರ್ಡು ಆಧಾರ್ ಕಾರ್ಡ್ ನೇಮ್ ಹಾಕಿದ್ರೆ ರಾಂಗ್, ಯೂಸರ್ ರಾಂಗ್ ಅಂತ ಬಂತು. ಆಮೇಲೆ ಮತ್ತೆ 3 ಗಂಟೆದು ಬಸ್ ಬಂತು ಅನ್ಕೋತೀನಿ. ಆಕ್ಚುಲಿ 3 ಗಂಟೆದ್ ಬಸ್ ಬಂತು. ಇಬ್ರು ಕಿಟಕಿಗೆ ಇದ್ ಮಾಡ್ತಾ ಇದ್ವಿ. ನಾನು ಹಿಂದೆ ಕೂತ್ಕೊಂಡು ಇವನ್ ಮುಂದೆ ಬಂದ. ಮತ್ತೆ ಕಿಟಕಿಲಿ ಕೂತಿದಾಗ ಹಿಂಗೆ ತೋರಿಸ್ತೀವಿ, ಬುಕ್ ಆಗೋಯ್ತು ಅಂತ ಅಂದ. ಅವಾಗ ಟೈಮ್ ನೋಡ್ತೀವಿ 3 ಗಂಟೆ. ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಟಿಕೆಟ್ ಬುಕ್ ಮಾಡಕ್ ಆಗ್ತಿಲ್ಲ ಅಂತ ಬೇಜಾರಾಗೋಗಿದ ಮಾತ್ರ. ಅದು ಏನೋ ಅಂತ ಗೊತ್ತಿಲ್ಲ, ನಮ್ಗೆ ಬುಕ್ಕಿಂಗ್ ಪ್ಲಾನಿಂಗೇ ಇರ್ಲಿಲ್ಲ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಬಟ್ ಆ ಕಡೆಯಿಂದ ಬರ್ಬೇಕಾದ್ರೆ ಯಾವ್ದೇ ತರ ತೊಂದರೆ ಆಗಿಲ್ಲ. ಒಂದೊಂದ್ ಟೈಮ್ ಕೇರಳಕ್ಕೆ ಹೋಗ್ಬೇಕಾರೆ ಎಲ್ಲ ಫುಲ್ ಜನರಲ್ಲಿ ಒಳ್ಳಾಡ್ಕೊಂಡ್ ಹೋಗಿದೀವಿ. ಬಾತ್ರೂಮ್ ಮತ್ತೆ ಎಲ್ಲ ಮಲಿಕ ಹೋಗ್ಬಿಟ್ಟಿದೀವಿ. ಯಾಕಂದ್ರೆ TTಗಳು ಟಿಕೆಟ್ ಕ್ಯಾನ್ಸಲ್ ಆಗ್ಬಿಟ್ಟೈತೆ ಫೈನಲ್ ಟೈಮ್ ಅಂತ ಟೈಮಲ್ಲೆಲ್ಲ ಕೇರಳಕ್ಕೆ ಹೋಗ್ಬೇಕಾರೆ ಪ್ಲಾನ್ ಇದಾಗಬಾರ್ದು ಅಂದ್ಬಿಟ್ಟು. ಬಟ್ ಆದ್ರೆ ಇಲ್ಲಿ ಇವತ್ತೇ ನಾವು ಹೋಗ್ಬೇಕಾಗಿರೋದು ಇವಾಗ. ಆದ್ರೆ ಇವತ್ತೇ ಟಿಕೆಟ್ ಸಿಕ್ಕೈತೆ ಅಂದ್ರೆ ನಿಜ ನಮ್ ಲಕ್ಕದು. ಅದು ಹೆಂಗ್ ಬುಕ್ ಮಾಡೋದು ಗೊತ್ತಿಲ್ಲ, ಯಾವ್ದೇ ಕಾರಣಕ್ಕೂ ಸಿಗಲ್ಲ. ಅದು ತತ್ಕಾಲು 11 ಗಂಟೆಗೆ ಲಾಸ್ಟ್ ಅದು. ಆಕ್ಚುಲಿ ನಿಮ್ಗೆ ಗೊತ್ತಿರುತ್ತೆ ಟ್ರೈನ್ ಟಿಕೆಟ್ ಬುಕ್ ಮಾಡೋರ್ಗೆ ಎಲ್ಲರೂ. ಆಕ್ಚುಲಿ 11 ಗಂಟೆಗೆ ಲಾಸ್ಟ್ ಅದು. ಬಟ್ ನಮ್ಗೆ ಸಾಯಂಕಾಲ ಸಿಕ್ಕೈತೆ ಅಂದ್ರೆ, ಅದು ಪ್ರೈವೇಟ್ ಆಪ್ ಅಲ್ಲಿ ಎಷ್ಟು ತೋರಿಸ್ತಿತ್ತು? 3000 rupees ತೋರಿಸ್ತಿತ್ತು ಆಕ್ಚುಲಿ ಪ್ರೈವೇಟ್ ಆಪ್ ಅಲ್ಲಿ. ಬಟ್ ಹೆಂಗೋ ಫೈನಲಿ ಬಸ್ಸಲ್ಲಿ ಕೂತಾಗ ಬುಕ್ ಆಯ್ತು ಅಂತ ಅಂದ. ಅವಾಗ ಸ್ವಲ್ಪ ಸಮಾಧಾನ ಆಯ್ತು. ಯಾಕಂದ್ರೆ ಇವಾಗ ನಾವು ಫುಲ್ ಇಲ್ಲೆಲ್ಲ ಓಡಾಡಿ ಟೈರ್ಡ್ ಆಗಿರುತ್ತೆ. ಜನರಲ್ ನಿಜವಾಗ್ಲೂ ಹೋಗಕ್ಕಾಗಲ್ಲ. ನೆನ್ನೆ ಏನೋ ಸ್ವಲ್ಪ ಆ ಕಡೆಯಿಂದ ಬರೋಕ್ ಬಾಡಿ ಫ್ರೀ ಇತ್ತು, ಬರ್ತಾ ಇದೀವಿ. ಬಟ್ ನೆನ್ನೆ ಏನು ಅಷ್ಟು ತೊಂದರೆ ಅನ್ಸಿಲ್ಲ. ಒಟ್ಟು ಟ್ರೈನ್ ಮಿನಿಮಮ್ ಅವರೇಜ್ ಆಗಿ ಇತ್ತು, ಅಷ್ಟೇ ರಶ್ ಇರಲಿಲ್ಲ. ಬಟ್ ಯಾವ್ದಾದ್ರು ಪ್ರಶಾಂತಿನ ಎಕ್ಸ್ಪ್ರೆಸ್ ಅಲ್ಲ, ಹಿಂದೆ ಬಂತಲ್ಲ ಪ್ರಶಾಂತಿಲ್ ಅಂತ ಭಯಂಕರ ತುಂಬಿದ್ರು ಜನರಲ್. ಭುವನೇಶ್ವರ್ಗೆ ಹೋಗೋ ಗಾಡಿ ಅದು, ಭಯಂಕರ ರಶ್ ಇತ್ತು ಅದಂತ. ಬಟ್ ಅದ್ರಲ್ಲಿ ನಾವು ಕ್ಯಾಚ್ ಮಾಡಿದ್ರೆ ನಿಜ ಕಷ್ಟ ಆಗೋದು. ನಾವು ಯಶವಂತಪುರದಿಂದ ಇದ್ರಲ್ಲಿ ಬಂದಿದ್ಕೆ ಬೆಟರ್ ಆಯ್ತು ನಮ್ಗೆ. ಬಟ್ ಯಾರು ವಿತೌಟ್ ಬುಕ್ಕಿಂಗ್ ಬರಕ್ ಹೋಗ್ಬೇಡಿ ಲಾಂಗ್. ಆಕ್ಚುಲಿ ಎಲ್ಲೋ 1-2 ಹೋಗ್ಬೋದು, ಬಟ್ ಎಲ್ಲದಕ್ಕೂ ಹೋಗ್ತೀವಿ. ಒಂದ್ ಸೈಡ್ ಬರ್ಬೋದು. ಈ ಕಡೆಯಿಂದ ನೀವೆಲ್ಲ ನೋಡಿ ಫುಲ್ ಎಂಜಾಯ್ ಮಾಡಿ, ಬಾಡಿ ಟೈರ್ಡ್ ಆಗಿರುತ್ತೆ.
ಇನ್ಸೈಡ್ ಕರ್ನಾಟಕನೂ ಓಕೆ, ಬಟ್ ಇನ್ಸೈಡ್ ಕರ್ನಾಟಕ ಓಕೆ, ಔಟ್ ಸೈಡ್ ಕರ್ನಾಟಕ ನೀವು ರಿಸರ್ವೇಶನ್ ಮಾಡ್ಕೊ ಬಂದ್ರೆ ಬೆಸ್ಟ್ ನಮ್ ಪ್ರಕಾರ. ಯಾಕಂದ್ರೆ ಜನರಲ್ ಭಯಂಕರ. ಒಂದ್ ಸೈಡ್ ಬರ್ಬೋದು, ಬೇಜಾರಾಗಬಾರ್ದು. ಒಂದ್ ಸೈಡ್ ಬರ್ಬೋದು, ಟ್ರೈನ್ ಸವಾಸ ಬೇಡ ಅನ್ನೋ ಅಷ್ಟು ಬೇಜಾರಾಗ್ಬಿಡ್ತು ಒಂದ್ ಟೈಮ್. ಒಂದ್ ಸೈಡ್ ಬರ್ಬೋದು, ಈ ಕಡೆಯಿಂದ ಹೋಗೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಫುಲ್ ಬಾಡಿ ಇವಾಗ ನಮ್ಗೆ ಫುಲ್ ಇವಾಗ ಟ್ರೈನಲ್ಲಿ ಬೆಡ್ ಸಿಕ್ಕಿದ್ರೆ ಸಾಕು ಅನ್ಸೈತಿ. ಹೆಂಗೋ ಯಾವ್ದೋ AC ಥರ್ಡ್ AC ಥರ್ಡ್ AC ಮಾಡವನಂತೆ ಬುಕ್. ಆರಾಮಾಗಿ ಹೋದ ತಕ್ಷಣ ಹೊಟ್ಟೆ ತುಂಬಾ ಊಟ, ಇವಾಗ ಹೋಗಿ ಮಲಗಿದ್ರೆ ಸಾಕು. ಅದಕ್ಕೆ ಬೇಕಾದ್ರೆ ಡೇ ಟೈಮ್ ಕುತ್ಕೋಬಹುದು, ನೈಟ್ ಟೈಮ್ ಅಲ್ಲಿ ಟೈಮ್ ಪಾಸ್ ಆಗುತ್ತೆ. ಬಟ್ ನೈಟ್ ಹೊತ್ತು ನಿಜವಾಗ್ಲೂ ನೈಟ್ ಹೊತ್ತು ಈ ಕತ್ಲ ಆಚೆನೂ ಏನು ನೋಡಕ್ ಆಗ್ತಾರಲ್ಲ, ಮೈಂಡ್ ಎಷ್ಟು 1 hour 2 hour ಫೋನ್ ನೋಡ್ಬೋದು. ಅದ್ರ ಮೇಲೆ ಜನರಲ್ ಕುತ್ಕೊಳಕ್ ಆಗಲ್ಲ, ನಿದ್ದೆ ಭಯಂಕರ ಬರುತ್ತೆ. ನಿನಗೆ ಗೊತ್ತಾಯ್ತಲ್ಲ 12 ಗಂಟೆ ಮೇಲೆ ಹೆಂಗಾಯ್ತು ಅಂತ. 12 ಗಂಟೆ ಮೇಲೆ ನಾನಂತ ಜನರಲ್ ಹಿಡ್ಕೊಂಡ್ ಕಾಲೆಲ್ಲ ಹಿಡ್ಕೊಂಡು ಒಳ್ಳಾಡ್ಬಿಟ್ಟಿದೀನಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಹಂಗಾಗ್ಬಿಡುತ್ತೆ ನೈಟ್ ಹೊತ್ತು ಜರ್ನಿ ಮಾಡಕ್. ನೈಟ್ ಹೊತ್ತು ಜನರಲ್ ಭಯಂಕರ ಕಷ್ಟ. ಬಟ್ ಮೊದ್ಲೆಲ್ಲ ಹೋಗಿದೀವಿ ಕೇರಳ, ಮತ್ತೆ ಇನ್ನು ಮಂತ್ರಾಲಯ, ಅಲ್ಲಿಗೆಲ್ಲ ಬೇಜಾನ್ ಹೋಗಿದೀವಿ. ಅಲ್ಲಿಗಂತ ಅವಕ್ಕೆಲ್ಲ ಜನರಲ್ ಎಲ್ಲ ಹೋಗಿರೋದು. ಬಟ್ ಆದ್ರೆ ಅಲ್ಲೆಲ್ಲ ಅವಕ್ಕೆಲ್ಲ ಓಕೆ. ಬಟ್ ಇವಾಗ ಇದು ಲಾಂಗ್ ಅಲ್ವಾ, ಆಗಲ್ಲ ಇದು. ಯಾಕಂದ್ರೆ ನಮ್ಗೆ ಇಲ್ಲಿಂದಾನೇ ಮತ್ತೆ 2 hour ಜರ್ನಿ ಮಾಡಿದೀವಿ, ರೈಲ್ವೆ ಸ್ಟೇಷನ್ ಇಂದ ಮತ್ತೆ ಶ್ರೀಶೈಲಂಗೆ 2 hour ಜರ್ನಿ ಬಸ್ಸಲ್ಲಿ. ಅದೊಂದು ಅದ ಬಾಡಿ ಪೇನು. ಮತ್ತೀಗ ಆ ಕಡೆಯಿಂದ 2 hour ಹೋಗ್ಬೇಕಾದ್ರೆ ಹೆವಿ ಕಷ್ಟ ಅನಿಸ್ತು, ನಿದ್ದೆ ಇಲ್ದಿದ್ಕೋದಕ್ಕೂ. ಬಟ್ ಆ ಕಡೆಯಿಂದ ಇವಾಗ ಬಂದಿದ್ ಏನು ಒಳ್ಳೆ ಡ್ರೈವರ್, ಸ್ವಲ್ಪ ಬೇಗ ಬಂದ್ರು. ಆಕ್ಚುಲಿ ಆನ್ ಟೈಮ್ ಬಂದ. ಎಲ್ಲದಕ್ಕೂ ಪ್ರೀ ಪ್ಲಾನ್ ಮಾಡ್ಕೊ ಹೋಗ್ಬೇಕಷ್ಟೇ. ನಾನ್ ನಿಜ ಹೇಳ್ಬೇಕು ಅಂದ್ರೆ ಎಲ್ಲಾ ಇವನ್ ಮೇಲೆ ಡಿಪೆಂಡ್ ಆಗಿ ಬಂದಿರ್ತೀನಿ. ಬಟ್ ಎಲ್ಲ ಇವನ್ನ ಶೆಡ್ಯೂಲ್ ಹಾಕೊಂಡಿರ್ತಾನೆ ಫಸ್ಟ್, ಈ ಟೈಮ್ ಇಲ್ಲಿ ಕ್ಯಾಚ್ ಆಗ್ಬೇಕು ಅಂತ. ಆ ಟೈಮಿಗೆ ನಾನು ಅವನಿಗೆ ಒಟ್ಟು ಬ್ಯಾಲೆನ್ಸ್ ಮಾಡ್ಕೊಂತೀನಿ ಅಷ್ಟೇ. ಅವನ್ನೆಲ್ಲ ಅಲ್ಲಿಗೆ ಎಲ್ಲೆಲ್ಲಿ ತೋರಿಸ್ಬೇಕು, ಯಾವ ಪ್ಲೇಸ್ ತೋರಿಸ್ಬೇಕು ಅದನ್ನೆಲ್ಲ ಕವರ್ ಮಾಡೋದೆಲ್ಲ ಇವನೇ ರಂಗನೇ. ಎಲ್ಲ ಫಸ್ಟೇ ಈ ಟ್ರಿಪ್ಪಿಗೆ ಬರ್ತಾ ಇದೀವಿ ಅಂದ್ರೆ ಬಜೆಟ್ ಎಷ್ಟಾಗುತ್ತೆ, ಮತ್ತೆ ಯಾವ ಟ್ರೈನ್ ಹಿಡಿಬೇಕು, ನಾವ್ ಎಲ್ಲಿ ಆಲ್ಟ್ ಆಗ್ಬೇಕು, ಎಲ್ಲ ಇವನೇ ರೆಫರ್ ಮಾಡ್ಬಿಟ್ಟಿರ್ತಾನೆ ಫಸ್ಟೇ. ನಂದೇನಿದ್ರು ಅವಾಗ ಬರೋದು, ಆಗ ಬಂದಾಗ ಇವನ್ ಜೊತೆ ಟೈಮ್ ಸಪೋರ್ಟಿವ್ ಮಾಡೋದು ಅಷ್ಟೇ. ಮೈನ್ ಟೈಮ್ ಕ್ಯಾಚ್ ಮಾಡಬೇಕು. ಟೈಮ್ ಕ್ಯಾಚ್ ಮಾಡಿಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಡುತ್ತೆ. ಪ್ಲೇಸಸ್ ಕವರ್ ಮಾಡೋಕ್ಕಾಗಲ್ಲ. ಇಲ್ಲ ಅಂತಂದ್ರೆ ಹೋಗ್ಬೇಕಂದಿರೋ ಟ್ರೈನ್ ಸಿಕ್ಕಲ್ಲ ಅಷ್ಟೇ. ಇವಾಗ ನಾವು ನಮ್ದೆಲ್ಲಿ ಟ್ರೈನ್ ಲೇಟ್ ಆಗುತ್ತೆ ಅನ್ಕೊಂಡಿದ್ವಿ, ಆಕ್ಚುಲಿ 2 hour ಬೇಗನೆ ಬಂದ್ಬಿಟ್ಟಿದೀವಿ ರೈಲ್ವೆ ಸ್ಟೇಷನ್ಗೆ. 1 hour ಬೇಗನೆ ಬಂದಿದ್ದೀವಿ. 1 hour ಬೇಗನೆ ಇರ್ಬೇಕು ಯಾವತ್ತೂ. ಯಾಕಂದ್ರೆ ಪೀಸ್ಫುಲ್ ಆಗಿ ರೈಲ್ವೆ ಸ್ಟೇಷನ್ ಕೂತ್ಕೊಂಡು ಟ್ರೈನಿಗೆ ಹೋಗ್ಬೇಕು. ಎಮರ್ಜೆನ್ಸಿ ಓಡಕ್ ಹೋಗಿ ನಾವು ಅನ್ಭವಿಸ್ಬಿಟ್ಟಿದೀವಿ. ಮಂತ್ರಾಲಯ ಹೋಗ್ಬೇಕಾದ್ರೆ ಭಯಂಕರ ಅನ್ಭವಿಸ್ಬಿಟ್ಟಿದೀವಿ. ಓಡೋದು ನೆಗೆಯೋದೆಲ್ಲ ಬೇಡ, ಅರ್ಧ ಗಂಟೆ ಮುಂಚೆ ಬಂದು ಕೂತ್ಕೊಳ್ಳಿ ಅಷ್ಟೇ. ಅವನು ಓಡಿದ ನಂದಂತ ಭಯಂಕರ ಆಗಿತ್ತು. ಟ್ರೈನ್ ಕೆಳಗಡೆ ಎಲ್ಲ ನುಗ್ಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಬೆಟರ್ ದೆನ್ 1 hour 1/2 hour ಮುಂಚಿತ ಇರೋದು ಇನ್ನೂ ಒಳ್ಳೇದು. ವಿಡಿಯೋ ಇಷ್ಟ ಆದ್ರೆ, ಇನ್ಫಾರ್ಮೇಶನ್ ಇದ್ರೆ, ಇದ್ರಲ್ಲಿ ಯಾವ್ದಾರ ನಿಮ್ಗೆ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಿನ್ನ ಮಿಕ್ಕಿರೋ 11 ಜ್ಯೋತಿರ್ಲಿಂಗ ಕವರ್ ಮಾಡ್ತೀವಂತೆ ವಿಡಿಯೋ ಮೂಲಕ ಹೇಳ್ತಾ. ಅದು ಬಟ್ 3 ವರ್ಷದಲ್ಲಿ ಅಂತ ಹೇಳಿದೀವಿ. ಬಟ್ ಇನ್ನು ಮಹಾರಾಷ್ಟ್ರ UP ಬೇಗ ಕವರ್ ಮಾಡೋಣ ಅಂತಿದೀವಿ. ನಮ್ಗೆ ಮೇನ್ ಟೈಮ್ ಹಿಡಿಯೋದು ಕೇದಾರ್ನಾಥ್ ಅಲ್ವರಂಗ, ಕೇದಾರ್ನಾಥ್ಗೆ ಟೈಮ್ ಹಿಡಿಯೋದು ನಮ್ಗೆ. ಬಟ್ ಇನ್ ಬಾಕಿವೆಲ್ಲ ಆಲ್ಮೋಸ್ಟ್ ಬೇಗ ಕವರ್ ಮಾಡ್ಬೋದು ಅಂತ ಅನ್ಕೊಂಡಿದೀವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾರಂಗ AC ಕೋಚ್. ಫೈನಲಿ ಬಂದ್ವಿ ಯಶವಂತಪುರ 10:06 ಟೈಮು. ಇದೆ ಸೈಡು ಅಪ್ಪರು ರಂಗೊಂದು, ನಂದು ಇಲ್ಲಿತ್ತು ಮಿಡಲಲ್ಲಿತ್ತು. ಕಂಪ್ಲೀಟ್ಲಿ ಖಾಲಿ. ದ ಶ್ರೀಶೈಲಂ ಟ್ರಿಪ್ ಫೈನಲಿ ಎಂಡೆಡ್. ಯಶವಂತಪುರ ರೀಚ್ ಆಗಿದ್ದೀವಿ 10 ಗಂಟೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಟ್ರಿಪ್ ಅಲ್ಲಿ ಸಿಗ್ತೀವಿ. ಬಾಯ್.